ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಅಂಗನವಾಡಿ ಕಾರ್ಯಕರ್ತೆಯಾಗಿ ನಾನೊಬ್ಬಳು ಈಗ 1986ರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ನಾನು ಸೇವೆ ಸಲ್ಲಿಸಿರಿ. ಫಸ್ಟಿಗೆ ನಮಗೆ ಏನು ಕೊಡ್ತಾಯಿದ್ರು, ಬರೀ 500 ರೂಪಾಯಿ ಅಷ್ಟೇ ನಮಗೆ ಪೇಮೆಂಟ್ ಕೊಟ್ಟಿದ್ರಿ. 500 ರೂಪಾಯಿ ಪೇಮೆಂಟ್ ಕೊಡೋದಲ್ಲದೆ ನಮಗೆ ಅದಕ್ಕೆ 10,000ಗಿಂತ ಹೆಚ್ಚಿಗೆ ನಮಗೆ ಅವಾಗ ಕೆಲಸ ಮಾಡ್ಕೊತ ಇದ್ರಿ. ಆದ್ದರಿಂದ ನಾವು ಈಗೆಲ್ಲ ಹೋರಾಟಕ್ಕೆ ಬಂದು ನಾವು ಮನೆಯಿಂದ ರೊಟ್ಟಿ ಬುತ್ತಿ ಅದೆಲ್ಲ ಕಟ್ಕೊಂಬಂದು ಅದು ಆಮೇಲೆ ದುಡ್ಡು ಸಹಿತ ಇಲ್ಲ ನಮಗೆ. 500 ರೂಪಾಯಿ ರೊಕ್ಕದಾಗ ಬೆಂಗಳೂರಿಗೆ ಬಂದು ಇಲ್ಲಿ ಊಟ ಮಾಡೋಕ್ಕಂತ ನಮಗೆ ಶಕ್ತಿ ಬೇಕಲ್ಲ, ಅದು ಮನೆಯಿಂದನೇ ತಂಗಳು ರೊಟ್ಟಿ ತಗೊಂಬಂದು ಅದನ್ನು ಬಂದು ನಾವು ಇಲ್ಲಿ ಸ್ಟ್ರೈಕ್ ಮಾಡಿ ಅದೇ ಪ್ರತಿ ಒಂದು ಸಲ ಬಂದ್ರಾದ್ರೂ ಬರೀ 500 250 ರೂಪಾಯಿ ನಮಗೆ ಏರಿಸಿದಾರೆ. ಅದೇ ಥರ ಇಲ್ಲಿಂದ ನಾವು ಯೂನಿಯನ್ನಿಂದ ನಾವು ಪಡ್ಕೊಂಡ್ರದು ಸರ್ಕಾರ ಅವ್ರ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ಪ್ರತಿಯೊಂದು ಮಾಹಿತಿನೂ ಕೊಡ್ತಾರೆ ಅಂತ ಅವ್ರ ಮನವೊಲ್ಲದೆ ನಮಗೆ ಅಮೌಂಟ್ ಏನು ನಮಗೆ ಹೆಚ್ಚಿಗೆ ಮಾಡಿಲ್ಲ. ಆದರೆ ನಾವು ಹೋರಾಟದಿಂದ ನಾವು ಇಲ್ಲಿವರೆಗೂ ಈಗ 12,500 ರೂಪಾಯಿ ತನಕ ನಾವು ಬಂದಿದ್ದವ್ರಿ ಮೇಡಮರೇ. ಆದರೆ ಈಗ ನಾವು ಆ ದುಡ್ಡು ನಮಗೆ ಕೊಡೋ ಅಂಥದ್ದು ಬರೀ ಒಂದು ತಿಂಗಳ ಒಂದು THR ಆಮೇಲೆ ಫೋಟೋ ಕ್ಯಾಪ್ಚರ್ ಮಾಡ್ತಾವಲ್ರಿ, ಅದು ಎಷ್ಟು ಕಷ್ಟ ಅಂದ್ರೆ ಈಗ ಒಬ್ರಿಗೆ ಬಾಣಂತಿ ಇರ್ತಾಳೆ, ಒಬ್ಬ ಗರ್ಭಿಣಿ ಇರ್ತಾಳೆ, ನಾವು ಒಂದು ಹೆಣ್ಮಕ್ಳಾಗಿ ಅವ್ರಿಗೆ ನಾವು ಕಷ್ಟ ನಾವು ತಿಳ್ಕೊಂಡು ಅವ್ರ ಮನೆಗೆ ಹೋಗಿ ಅವರು ಈಗ ಒಂದು ಗರ್ಭಿಣಿ ಇರ್ತಾಳೆ ಅಂದಾಗ ಆಕಿಗೆ ಈಗಿನ ವಾತಾವರಣದಾಗ ನಾವು ಆಕಿಗೆ ಏನು ಮಾಡಬೇಕು, ಪ್ರೀತಿಯಿಂದ ಮಾತಾಡ್ಬೇಕ್ರಿ. ಏನು ಟಾರ್ಚರ್ ವಾತಾವರಣ ಹೆಚ್ಚಾಗಿದೆ. ಜಿಲ್ಲೆಗಳಲ್ಲಿ ಹೇಗೆ ಕೆಲಸ ಮಾಡ್ತೀರಾ, ಮನೆಗೆ ಹೇಗೆ ಹೋಗ್ತೀರಾ, ಆಶಾ ಅಂತ ಮತ್ತೆ ಯಾಕಿರೋದು, ನಿಮ್ಮನ್ನು ಯಾಕೆ ಉಪಯೋಗಿಸ್ತಾ ಇದ್ದೀರಾ, ಸರ್ಕಾರಕ್ಕೆ ಏನು ಹೇಳ್ತೀರಾ? ಅದೇ ರೀ, ನಮಗೆ ಇದೆಲ್ಲ ಈಗ THR ಮಾಡೋದು ಫೋಟೋ ಕ್ಯಾಪ್ಚರ್ದಂತೂ ಭಾಳ ನಮಗೆ ತೊಂದರೆ ಆಗೈತೆ ರೀ ಮೇಡಮರೇ. ಆವಾಗ ಆಫೀಸಿಂದ ಕೊಟ್ಟಂಥ ಫೋನ್ ಅಂತ ಐತಲ್ರಿ, ಏನು ಒಂದು 0 ಪಾಯಿಂಟು ವರ್ಕ್ ಮಾಡಲ್ರಿ. ಸುಮ್ಮನೆ ಅವ್ರು ನಮ್ಮ ಮೇಲಿಂದ ಸೂಪ್ರೇಜರ್ ಆದವ್ರು ಏನಂತಾರೆ, ಪ್ರತಿ ತಿಂಗಳು 5ನೇ ತಾರೀಕಿನೊಳಗೆ ನಮಗೆ ಮಾಡಲೇಬೇಕಮ್ಮ. ಇಲ್ಲರಿ ಮೇಡಮರೇ, ಹಿಂಗೆ ನಮಗೆ ಇದಿಲ್ಲ, ಟವರ್ ಇಲ್ಲ, ಇಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ನಮಗೇನು ಗೊತ್ತಿಲ್ಲವ, ನೀವು ಒಟ್ಟು ಮಾಡಿ ನಮಗೆ ಕೆಲಸ ಮುಗಿಸ್ಬೇಕಂತ ಅವ್ರದ್ದೊಂದು ಟಾರ್ಚರ್ ರೀ. ಆದರೆ ಅಂಗನವಾಡಿ ಕಾರ್ಯಕರ್ತೆಯರು ದಿಟ್ಟವಾಗಿ ಕೆಲಸ ಮಾಡ್ತಾರೆ. ಅವರು ಆರೋಗ್ಯವಾಗಿ ಚೆನ್ನಾಗಿರೋದ್ರೆ ಮಾಡ್ತಾರೆ. ಅಂತಿಂತ BP ಅವರು ಇದ್ದಾರಂತಾರಾದರೆ ಕಾಯಿಲೆ ಇದ್ದಾರಂತ ಈ ಕೆಲಸ ಅಂತ ಮಾಡೋಕ್ಕಾಗಲ್ರಿ ಮೇಡಮ್. ಅವ್ರು ಕೊಟ್ಟಂಥ ಸಂಬಳದಾಗ ಅಷ್ಟು ನಮಗೆ ಎಲ್ಲದ್ರಿಂದ ನಮಗೆ ಟಾರ್ಚರ್. ಪ್ರತಿಯೊಂದು ಸಂಘದವರಾಗಲಿ, ಆರೋಗ್ಯ ಇಲಾಖೆದವರಾಗಲಿ, ಗ್ರಾಮ ಪಂಚಾಯತಿಯರಾಗಲಿ, ಊರಳರು ಅಧ್ಯಕ್ಷರು, ಕಮಿಟರ್, ಯಾರೇ ಒಂದು ಪ್ರತಿಯೊಂದು ಸದಸ್ಯರು ಬಂದರೂ ನಮ್ಮ ಅಂಗನವಾಡಿಯಿಂದನೇ ಮಾಹಿತಿ ತೊಗೊತ ಇರ್ತಾರೆ. ಆದರೆ ಅವ್ರಿಗೆಲ್ಲರಿಗೂ ನಮ್ಮ ಅಕ್ಕ ತಂಗಿಯರಾದಂಥ ಸೋದರಿಯರು ಅವರೆಲ್ಲರಿಗೂ ಅವರಿಗೆ ಪ್ರಶ್ನೆನೂ ಹೇಳಿ ಎಲ್ಲರಿಗೂ ಮನವೊಲಿಸಂಗೆ ಕೆಲಸ ಮಾಡಿ, ಆದರೂ ಬರೀ 12,000 ರೂಪಾಯಿ ತೊಗೊತಾರೆ ಅಂದ್ರೆ ಇದು ಭಾಳ ಅನ್ಯಾಯ ರೀ ಮೇಡಮರೇ.